ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ ಏನೋ ನೀನು ಕಾಲ್ನ ಇಟ್ಕೊಂಡು ಹಿಂಗ ಮಾಡೋದು ನೀನು ಒಂದು ಫೋನ್ ಮಾಡತ್ತಾನೆ ನೋಡ್ಬೇಕು ಅನ್ಸಿದ್ರೆ ನಾನೇ ಮನೆಗೆ ಬರ್ತಾ ಇದ್ನಪ್ಪ. ಯಾಕೋ ಇಷ್ಟೊಂದು ಗಾಬರಿ ಆಗ್ತೀಯಾ? ಅರೇ ನಾನೇನು ಮನೆಯಿಂದ ಓಡೋಡ್ ಬಂದ ಕಾರ್ ಒಂದು ಕರ್ಕೊಂಡ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇನ. ಸರಿ ಬಾ ಫೋನ್ ಇಲ್ಲೇ ಮಾತಾಡೋಣ ಬಾ. ಹುಷಾರ್ ಇದ ಮತ್ತೆ ಮನೆಯಿಂದ ಬಂದ್ಯಾ? ಇಲ್ಲ ಗೆಳೆಯ, ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ, ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಏನಂದ್ರು ಡಾಕ್ಟ್ರು? ಏನಿಲ್ಲ ಗೆಳೆಯ, ನಥಿಂಗ್ ಟು ವರಿ, ಇನ್ ಸ್ವಲ್ಪ ದಿವಸದಲ್ಲೇ ಆರಾಮಾಗಿರ್ತೀರಾ, ನಾರ್ಮಲ್ ಆಗಿರ್ತೀರಾ ಅಂದ್ರು. ಸ್ವಲ್ಪ ರೆಸ್ಟ್ ತಗೋಬೇಕಂತ ಅಷ್ಟೇ. ಆಸ್ಪತ್ರೆಯಿಂದ ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ರೆಸ್ಟ್ ತಗೊಳತ್ತಾನೆ. ಅಪ್ಪ ಅಲೋ, ಮನೇಲಿ ರೆಸ್ಟ್ ಅಂತ ಕೂತಿದ್ರೆ ರೆಸ್ಟ್ ಹಿಡಿದು ಬಿಡ್ತೀವಿ ಅಷ್ಟೇನೆ. ಅಲ್ಲ ಇಷ್ಟಕ್ಕೂ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ? ಏನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನ? ನಿನ್ ಜೊತೆ ಆರಾಮಾಗಿ ಕೂತಿದ್ದೀನಿ ತಾನೆ, ಇದು ಒಂಥರ ರೆಸ್ಟೇನೆ. ಕರೆಕ್ಟ್, ನೀನ್ ಹೇಳೋದು ಸರಿ. ಆದ್ರೂ ನೋಡಿ, ನಿನ್ ಏನು ಹೇಳಕ್ ಬರಬೇಡ. ನೋಡ ಗೆಳೆಯ, ನಿಜ ಹೇಳಬೇಕು ಅಂದ್ರೆ ಈ ದೇಹಕ್ಕಾಗೋ ಸುಸ್ತಿಗಿಂತ ಮನಸ್ಸಿಗಾಗೋ ಸುಸ್ತಿದೆಯಲ್ಲ, ತುಂಬಾ ಹಿಂಸೆ ಕೊಡುತ್ತೆ ಕಣೋ. ಅಂದ್ರೆ ನಿಮ್ಮನ್ನೆಲ್ಲ ನೋಡಿದೆ, ಸ್ಪೆಷಲಿ ನಿನ್ನನ್ನು ನೋಡಿದೆ, ನಿನ್ನ ಹತ್ರ ಮಾತಾಡದೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಕೇಳದೆ ಬಂದ್ಬಿಟ್ಟೆ. ಅದಿರ್ಲಿ, ನೀನ್ ಹೇಗಿದ್ಯಾ? ನಿನ್ನ ಸಿಚುವೇಶನ್ ಹೇಗಿದೆ? ನನ್ನ ಸಿಚುವೇಶನ್ ನನಗೇನಾಗಿದೆಯೋ ಅದೇನಪ್ಪ, ಸತ್ಯ ಹೇಳಿದ್ನಲ್ಲ, ಅದಾದ್ಮೇಲೆ ಏನೇನಾಯ್ತು? ಏನು ಬೆಳವಣಿಗೆ ಆಯ್ತು? ಏನು ಡಿಸಿಷನ್ ತಗೊಂಡೆ? ಜಯದೇವ್ ಹತ್ರ ಏನಾದ್ರು ಮಾತಾಡ್ದೇನೋ? ಮಾತಾಡ್ದೆ. ಬೇರೆ ಏನಾದರೂ ಡಿಸಿಷನ್ ತಗೊಳ್ಳೋದಕ್ಕೆ ನನ್ನ ಸೆಂಟಿಮೆಂಟ್ ಕಟ್ ಆಗ್ತಾ ಇದೆ. ತಪ್ಪಾಗಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ, ಈ ಬುದ್ಧಿಗೆ ಅರ್ಥ ಆಗ್ತಾ ಇದೆ, ಆದರೆ ಮನಸ್ಸು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ತಮ್ಮ ಅನ್ನೋ ಸೆಂಟಿಮೆಂಟು ಎಲ್ಲೋ ಮೂಲೆಯಲ್ಲಿ ಸ್ಟ್ರಾಂಗ್ ಆಗಿ ಅಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಕಣ. ಅದಕ್ಕೆ ಅವನಿಗೆ ಬೈದು ಬುದ್ಧಿ ಹೇಳಿ ತಿದ್ಕೊಳ್ಳೋದಕ್ಕೊಂದು ಕೊನೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲ ಕಣೋ ಗೆಳೆಯ, ಅವ್ನು ತಿದ್ದುಕೋತಾನೆ ಅಂತ ಅನ್ಸುತ್ತಾ? ಖಂಡಿತ ಬದಲಾಗ್ತಾನೆ ಕಣ. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕಲ್ಲು ಮನಸ್ಸನ್ನು ಕರಗಿಸುತ್ತೆ, ಎಂಥ ಮನುಷ್ಯನು ಬದಲಾಯಿಸುತ್ತೆ. ಅದಕ್ಕೋಸ್ಕರನೇ ಅವನಿಗೆ ನೀನು ಆಫೀಸಿಗೆ ಬರೋದು ಬೇಡ, ಮನೇಲೇ ಇದ್ದು ಮಲ್ಲಿ ನೋಡ್ಕೊ ಅಂತ ಹೇಳಿದ್ದೀನಿ. ಅವನು ಮಲ್ಲಿ ಜೊತೆ ಇದ್ದರೆ ಅದರ ಪರಿಣಾಮ ಅವನ ಮೇಲೆ ಬೀರುತ್ತೆ. ಖಂಡಿತ ಅವನ ಬಿಹೇವಿಯರಲ್ಲಿ ಚೇಂಜ್ ಕಂಡೇ ಕಾಣುತ್ತೆ. ಇಷ್ಟೆಲ್ಲ ಆಗಿನೂ ಅವನಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಆಗಿದ್ರೆ ಅವ್ನು ಖಂಡಿತ ಬದಲಾಗ್ತಾನೆ. ಇಲ್ಲೇ ಇದ್ರೆ ಮುಂದಕ್ಕೆ ನೋಡೋಣ ಏನು ಮಾಡೋದು ಅಂತ. ಒಂದೊಂದ್ಸತಿ ಶಿಕ್ಷೆ ಅನ್ನೋದು ಬದಲಾಗೋ ಅವಕಾಶನ ಕಿತ್ಕೊಂಡ್ಬಿಡುತ್ತೆ. ಹಾಗಾಗದೇ ಇರಲಿ ಅಂತಷ್ಟೇ. ನೀನು ಹೇಳ್ತಾ ಇರೋದು ಕರೆಕ್ಟೇ ಕಣೋ. ಶಿಕ್ಷೆಗಿಂತ ಕ್ಷಮೆ ತುಂಬಾನೇ ದೊಡ್ಡದು, ಆದರೆ ಅದು ಇನ್ನೊಬ್ಬರಿಗೆ ಅಡ್ವಾಂಟೇಜ್ ಆಗಬಾರ್ದು. ನೀನು ಹೇಳ್ದಂಗೆ ನೋಡೋಣ ಬಿಡು. ಒಂದು ವೇಳೆ ಅವನು ಬದಲಾಗ್ತಾನೆ ಅಂದರೆ ಖುಷಿನೇ ಅಲ್ವಾ? ನಮಗೂ ಅದೇ ತಾನೇ ಬೇಕಾಗಿರೋದು. ಅಫ್ಕೋರ್ಸ್, ಲೆಟ್ಸ್ ಹೋಪ್. ಹೋಪ್ ಇಸ್ ದ ಓನ್ಲಿ ಥಿಂಗ್. ಅದರ ಮೇಲೆ ತಾನೇ ಅವಕಾಶಗಳು, ಸಾಧ್ಯತೆಗಳು ನಿಂತಿರೋದು. ನಿಜ ಗೆಳೆಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.